ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ನಾನು ಮುಂಚೆ ವಿಡಿಯೋ ಮಾಡಿದ್ದ ಎಲ್ಲ ವಿಷಯಗಳಿಗೂ ಸಹ ತುಂಬ ಎಲ್ಲರಿಂದ ಮೆಚ್ಚುಗೆ ಬಂದಿದೆ. ಹಾಗೆ ಎಲ್ಲರೂ ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ಸಂಬಂಧಗಳು ಅಂತ. ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದಾಗೆ ಸಂಬಂಧಗಳು ಯಾಕೆ ಹೀಗೆ ಗೊಂದಲಗಳನ್ನು ಉಂಟು ಮಾಡುತ್ತೆ ಅಂತೇಳಿ ಒಂದು ಕಾನ್ಸೆಪ್ಟ್ ನಾನು ತೊಗೊಂಡಿದ್ದೆ. ಸೊ ಇವತ್ತು ಆ ಸಂಬಂಧಗಳಿಂದ ಏನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ಯಾವಾಗಲೂ ಹೇಳ್ತಾರೆ, ಸಂಬಂಧಗಳು, ಸ್ನೇಹಿತರು, ನಮ್ಮ ಸಂಬಂಧಿಕರು, ಅವರ ನಿಜವಾದ ಬಣ್ಣ ಆಗಿರ್ಬೋದು, ಅಥವಾ ಅವರು ನಿಜವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದು ನಮಗೆ ಕಷ್ಟ ಬಂದಾಗ ಅಂತೇಳಿ ಒಂದು ಮಾತಿದೆ, ಎಲ್ಲರೂ ಹೇಳೋದನ್ನು ನಾವು ಕೇಳಿದ್ದೇವೆ. ಅದು ಖಂಡಿತ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಕಷ್ಟ ಬಂದಾಗಲೇ ಅವ್ರು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ನಮಗೇನಾದರೂ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅವರು ಎಷ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ, ನನಗೆ ಇತ್ತೀಚೆಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆದಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಸಹ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರೂ ಸಹ ಅವರೊಂದು ನನಗೆ ಸಪೋರ್ಟ್ ಮಾಡಿದಂಥ ರೀತಿ ತುಂಬ ಇಷ್ಟ ಆಗುತ್ತೆ. ಅವರು ಪ್ರತಿ ಸಲ ನಾನು ಏನಾದರೂ ಅವ್ರ ಹತ್ರ ಮಾತಾಡಿದಾಗ ಅವರ ಮಾತುಗಳು ಮುಗಿಯುವುದೇ, ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮಗೆ ಆರೋಗ್ಯ ಕೊಡಲಿ, ನೀವು ಇದ್ದಷ್ಟು ದಿನ ಸಹ ಹೀಗೆ ಲವಲವಿಕೆಯಿಂದ ನೀವು ಇರಿ, ನಗ್ತಾ ಇರಿ, ಯಾವಾಗಲೂ ಖುಷಿಯಾಗಿರಿ ಅನ್ನುವಂಥದ್ದೇ ಎಲ್ಲರ ಬಾಯಲ್ಲಿ ಸಹ ಬರುವಂಥದ್ದು. ತುಂಬ ಖುಷಿಯಾಗುತ್ತೆ ಇಂಥ ಮಾತುಗಳನ್ನೆಲ್ಲ ಕೇಳುವಾಗ. ಹಾಗೆ ಈಗ ಅವರೆಲ್ಲರದ್ದು ಹೆಸರು ಹೇಳಲಿಕ್ಕೆ ಹೋದರೆ ಅವರಿಗೆಲ್ಲ ಸ್ವಲ್ಪ ಮುಜುಗರ ಅನಿಸ್ಬೋದು. ಹಾಗಾಗಿ ನಾನು ಯಾರದ್ದು ಹೆಸರು ಇಲ್ಲಿ ಹೇಳೋದಿಲ್ಲ. ನನಗೆ ಒಂದು ನನ್ನ ಹೋಮ್ ಟೌನ್ ಆಗಿರ್ಬೋದು, ಈಗ ಆ್ಯಕ್ಚುಲಿ ನಾನು ಶಿವಮೊಗ್ಗದಿಂದ, ತಾಯಿ ಮನೆ ಶಿವಮೊಗ್ಗ, ನಂದು ಮದುವೆಯಾಗಿ ಬಂದದ್ದು ಇಲ್ಲಿ ಹೆಬ್ರಿ ಹತ್ರ ಕಬ್ಬಿನಾಲೆ ಅಂತ. ಕಬ್ಬಿನಾಲೆಯಲ್ಲಿ ಸಹ ನನ್ನ ಕೆಲವು ಸಂಬಂಧಿಕರಾಗಿರ್ಬೋದು, ಅವರು ನನ್ನನ್ನು ಒಂದು ಪ್ರೀತಿಯಿಂದ ಮಾತನಾಡಿಸೋ ರೀತಿ ಆಗಿರ್ಬೋದು, ಅಥವಾ ನನಗೆ ಕೆಲವೊಂದು ಸಜೆಷನ್ ಕೊಡೋದಾಗಿರ್ಬೋದು. ಅವರು ನೀವು ಹಾಗಿರಬೇಕು, ನೀನು ಹೀಗಿರಬೇಕು, ನನಗಿಂತ ದೊಡ್ಡವರಾಗಿರ್ಬೋದು, ಸಣ್ಣವರು, ಪ್ರತಿಯೊಬ್ಬರು ಸಹ, ವಯಸ್ಸಾದವರಾಗಿರ್ಬೋದು, ಪ್ರತಿಯೊಂದು ಏಜ್ನವರು ಸಹ ಇದ್ದಾರೆ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ. ನಾನು ಖಾಲಿ ನನ್ನ ಸಮಾನ ವಯಸ್ಕರು ಅಂತೇಳಿ ಏನೂ ಇಲ್ಲ. ಎಲ್ಲರ ಜೊತೆನೂ ಒಳ್ಳೆ ರೀತಿಯಲ್ಲೇ ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲೇ ಇದ್ದೇವೆ ನಾವು ಎಲ್ಲರೂ ಸಹ. ಭಜನೆ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟಿ ನಾವು ಮಾಡುವಾಗ, ಒಂದು ಹಬ್ಬ ಹರಿದಿನ ಆದಾಗ, ಫಂಕ್ಷನ್ ಆದಾಗ ಜೊತೆಗೆ ಸೇರುವುದಾಗಿರ್ಬೋದು, ಎಲ್ಲಿ ಸಹ ಯಾರೂ ಸಹ ನನ್ನನ್ನು ಬಿಟ್ಟುಕೊಟ್ಟದ್ದಿಲ್ಲ. ಇಲ್ಲಿವರೆಗೆ ಸಹ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಪರವಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವವರಿದ್ದಾರೆ ಕೆಲವರು. ಸೊ ಅದರಿಂದ ಎಲ್ಲರೂ ಕೇಳ್ತೀರಿ, ನೀವು ತುಂಬ ಸ್ಟ್ರಾಂಗ್, ನೀವು ಗ್ರೇಟ್, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಅಂತ. ಸೊ ಅದೆಲ್ಲ ನನ್ನ ಒಬ್ಬಳಿಂದ ಆದದ್ದಲ್ಲ, ಇವರೆಲ್ಲರ ಸಪೋರ್ಟ್, ಹಾಗೆ ಆ ದೇವರ ಆಶೀರ್ವಾದ, ದೇವರ ಒಂದು ಶಕ್ತಿ ಏನಿದೆ, ಪಾಸಿಟಿವ್ ಎನರ್ಜಿ ಇದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸೊ ದೇವರ ಒಂದು ಬೆಂಬಲ ಇದ್ದರೆ, ಹೀಗೆ ಒಳ್ಳೆಯ ಮನಸ್ಸಿರುವವರ ಒಂದು ಜನಗಳ ಬೆಂಬಲ ನಮಗಿದ್ರೆ ಖಂಡಿತ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಏನೇ ಸಮಸ್ಯೆ ಇದ್ದರೂ ಸಹ ಅದನ್ನು ಮೆಟ್ಟಿ ನಿಲ್ಬೋದು ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಹಾಗೆ ಈ ವಿಡಿಯೋ ಮೂಲಕ ನನಗೆ ಯಾರೆಲ್ಲ ಪ್ರೋತ್ಸಾಹ ಮಾಡಿದ್ದೀರಿ, ಯಾರೆಲ್ಲ ನನ್ನ ಬೆನ್ನ ಹಿಂದೆ ಸಪೋರ್ಟಾಗಿ ನಿಂತಿದ್ದೀರಿ, ಪ್ರತಿಯೊಂದು ಸನ್ನಿವೇಶದಲ್ಲಿ ನನಗೆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಸಹ ನನಗೆ ಒಳ್ಳೆಯ ಮಾತುಗಳನ್ನು ಹೇಳಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ, ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ.